ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುರಳಿಯಲ್ಲಿ ಶಿವಬಾಬಾ ದಯಾ ಹೃದಯ ಗುಣವನ್ನು ಅಳವಡಿಸಿಕೊಳ್ಳಲು ಮತ್ತು ನೆನಪಿನ ಯಾತ್ರೆಯ ಮೂಲಕ ಅದೃಷ್ಟವನ್ನು ಬೆಳಗಿಸಿಕೊಳ್ಳಲು ಪ್ರೇರೇಪಿಸಿದ್ದಾರೆ. ಮುರಳಿಯ ಮುಖ್ಯ ಸಾರಾಂಶ: ದಯಾ ಹೃದಯಗಳಾಗಿ ಮತ್ತು ಬಹದ್ದೂರರಾಗಿ. ಬಾಬ್ದಾದರವರು ಹಿಂದೂ ಮಕ್ಕಳನ್ನು ಬಹದ್ದೂರ್ ಅಂದರೆ ಶೂರರು ಎಂದು ಕರೆದಿದ್ದಾರೆ. ಯಾರು ಹಗಲು ರಾತ್ರಿ ಸೇವೆಯಲ್ಲಿ ತೊಡಗುತ್ತಾರೋ ಮತ್ತು ಅನೇಕರಿಗೆ ಮುಕ್ತಿಯ ದಾರಿಯನ್ನು ತೋರಿಸುತ್ತಾರೋ ಅವರೇ ನಿಜವಾದ ಶೂರರು. ಶ್ರೇಷ್ಠ ಅದೃಷ್ಟದ ಆಧಾರ ನೆನಪಿನ ಯಾತ್ರೆ. ಕರ್ಮ ಮತ್ತು ಅದೃಷ್ಟ. ಪ್ರತಿಯೊಬ್ಬ ಮನುಷ್ಯನು ತನ್ನ ಕರ್ಮಗಳ ಅನುಸಾರ ಅದೃಷ್ಟವನ್ನು ಹೊತ್ತು ತರುತ್ತಾನೆ. ಆದರೆ ಈಗ ಸಂಗಮಯುಗದಲ್ಲಿ ತಂದೆಯ ನೆನಪಿನ ಮೂಲಕ ನಾವು ಶ್ರೇಷ್ಠ ಅದೃಷ್ಟವನ್ನು, ಸ್ವರ್ಗದ ರಾಜ್ಯ ಭಾಗ್ಯ ರೂಪಿಸಿಕೊಳ್ಳಬಹುದು. ನೆನಪಿನ ಮಹತ್ವ. ನೆನಪಿನ ಯಾತ್ರೆಯಿಂದ ಮಾತ್ರ ಆತ್ಮದ ಮೇಲೆ ಇರುವ ವಿಕರ್ಮಗಳು, ಪಾಪಗಳ ಹೊರೆ ಇಳಿಯುತ್ತದೆ. ಆತ್ಮವು ತಮೋ ಪ್ರಧಾನದಿಂದ ಸತೋ ಪ್ರಧಾನವಾಗುತ್ತದೆ. ವಿಧಾನ: ಶರೀರ ನಿರ್ವಹಣೆಗಾಗಿ ಕೆಲಸ ಮಾಡುತ್ತಿದ್ದರೂ ಬುದ್ಧಿಯೋಗವು ತಂದೆಯೊಂದಿಗೆ ಇರಲಿ. ಇದು ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಪಡೆಯುವ ದಾರಿಯಾಗಿದೆ. ಸೇವೆಯ ಅವಶ್ಯಕತೆ ಮತ್ತು ದಯಾಹೃದಯಿ ಗುಣ. ಬಂಧನ ಮುಕ್ತರು, ಸಂಸಾರದ ಬಂಧನವಿಲ್ಲದವರು, ವಿಶೇಷವಾಗಿ ಸ್ತ್ರೀಯರು ಅಥವಾ ವಾನಪ್ರಸ್ಥಿಗಳು ಸೇವೆಯಲ್ಲಿ ಹೆಚ್ಚು ಸಮಯ ತೊಡಗಬಹುದು. ಮಾರ್ಗದರ್ಶಕರಾಗಿ ಅಂಧರಿಗೆ, ಜ್ಞಾನವಿಲ್ಲದವರಿಗೆ ಊರುಗೋಲಾಗಬೇಕು. ತಂದೆಯು ಹೇಗೆ ನಮ್ಮ ಮೇಲೆ ದಯೆಯನ್ನು ತೋರಿಸಿದ್ದಾರೋ ಹಾಗೆಯೇ ನಾವು ಅನ್ಯರ ಮೇಲೆ ದಯೆ ತೋರಿ ಅವರಿಗೆ ಮಾರ್ಗವನ್ನು ತಿಳಿಸಿಕೊಡಬೇಕು. ಬಹದ್ದೂರರು ಯಾರು ವಿಘ್ನಗಳ ನಡುವೆಯೂ ಸೇವೆಯನ್ನು ನಿರಂತರವಾಗಿ ಮಾಡುತ್ತಾರೋ ಅವರು ಮಹಾರಾಜ ಮಹಾರಾಣಿಯಾಗುವ ಪದವಿ ಪಡೆಯುತ್ತಾರೆ. ವಿನಾಶ ಮತ್ತು ವಿಜ್ಞಾನದ ಆಟ. ಜಗತ್ತಿನಲ್ಲಿ ವಿನಾಶದ ತಯಾರಿ ನಡೆಯುತ್ತಿದೆ. ಬಾಂಬುಗಳು ಯುದ್ಧದ ಸಾಮಗ್ರಿ. ಬಾಬಾ ತಿಳಿಸುತ್ತಾರೆ, ಮನುಷ್ಯರು ತಮ್ಮ ವಿನಾಶಕ್ಕಾಗಿ ತಾವೇ ಸಾಮಗ್ರಿಗಳನ್ನು ಸಿದ್ಧಪಡಿಸುತ್ತಿದ್ದಾರೆ. ಈ ಹಳೆಯ ಪ್ರಪಂಚವು ಮಣ್ಣು ಪಾಲಾಗುವ ಮುನ್ನ ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳುವ ಪುರುಷಾರ್ಥ ಮಾಡಬೇಕು. ಧಾರಣೆಗಾಗಿ ಮುಖ್ಯ ಅಂಶಗಳು: ಪಾಲಿಸಬೇಕಾದ ನಿಯಮಗಳು. ಬಂಧನ ಮುಕ್ತ ಲೌಕಿಕ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಲೇ ಸೇವೆಯಲ್ಲಿ ಸಕ್ರಿಯರಾಗಿರಿ. ಅನೇಕರ ಕಲ್ಯಾಣ ಮಾಡುವುದೇ ಶ್ರೇಷ್ಠ ಭಾಗ್ಯವಾಗಿದೆ. ಜೀವಿಸಿದ್ದಂತೆಯೇ ಸಾಯುವುದು ಅಂದರೆ ನಾನು ಆತ್ಮ, ಈ ಶರೀರ ನಾನಲ್ಲ ಎಂಬ ಸ್ಮೃತಿಯಲ್ಲಿ ಇರಿ. ಈ ಹಳೆಯ ಪ್ರಪಂಚದ ಮಮತ್ವವನ್ನು ಬಿಟ್ಟು ಮುಕ್ತಿಧಾಮಕ್ಕೆ ಹೋಗುವ ಸಿದ್ಧತೆ ಮಾಡಿ. ಚೆಕ್ ಮತ್ತು ಚಾರ್ಟ್. ದಿನವಿಡೀ ಎಷ್ಟು ಸಮಯ ಬಾಬಾರವರ ನೆನಪಿನಲ್ಲಿ ಇದ್ದೆವು ಎಂಬುದರ ಚಾರ್ಟ್ ಇಟ್ಟುಕೊಳ್ಳಿ. ಇದು ವಿಕರ್ಮಗಳನ್ನು ವಿನಾಶ ಮಾಡಲು ಸಹಕಾರಿ. ವರದಾನ ಮತ್ತು ಸ್ಲೋಗನ್: ಕಲ್ಯಾಣದ ಭಾವನೆಯ ಮೂಲಕ ಪ್ರತಿಯೊಂದು ಆತ್ಮನ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡುವಂತಹ ನಿಶ್ಚಯ ಬುದ್ಧಿ ಭವ. ವಿವರಣೆ: ತಂದೆಯ ಮೇಲೆ 100% ನಿಶ್ಚಯವಿದ್ದಂತೆ ಪ್ರತಿಯೊಂದು ಆತ್ಮನ ಬಗ್ಗೆಯೂ ಶುಭ ಭಾವನೆ ಇರಲಿ. ಯಾರೇ ಟೀಕೆ ಮಾಡಲಿ ಅಥವಾ ಕ್ರೋಧ ತೋರಿಸಲಿ, ನೀವು ಅವರ ಬಗ್ಗೆ ಕಲ್ಯಾಣದ ಭಾವನೆಯನ್ನೇ ಇಟ್ಟುಕೊಳ್ಳಿ. ಈ ಸ್ಥಿರತೆಯು ಕಾಲಕ್ರಮೇಣ ಅವರ ಸಂಸ್ಕಾರವನ್ನು ಬದಲಾಯಿಸುತ್ತದೆ. ಸ್ಲೋಗನ್: ಪವಿತ್ರತೆಯ ಶಕ್ತಿಯಿಂದ ತನ್ನ ಸಂಕಲ್ಪಗಳನ್ನು ಶುದ್ಧ ಜ್ಞಾನ ಸ್ವರೂಪರನ್ನಾಗಿ ಮಾಡಿ. ಬಲಹೀನತೆಗಳನ್ನು ಸಮಾಪ್ತಿ ಮಾಡಿರಿ. ವಿಶೇಷ ಸೂಚನೆ: ಮಹಾನತೆಗಾಗಿ ಮಧುರತೆ. ನಿಮ್ಮ ವಾಣಿಯಲ್ಲಿ, ಮಾತಿನಲ್ಲಿ ಸದಾ ಸತ್ಯತೆ ಮತ್ತು ಮಧುರತೆ ಇರಲಿ. ನಿಮ್ಮ ಮಾತುಗಳು ಮುತ್ತುಗಳ ಮಳೆಯಂತೆ ಇರಬೇಕು. ಇಂತಹ ಮಧುರ
ವಾಣಿಯು ಇತರರನ್ನು ತನ್ನತ್ತ ಸೆಳೆಯುತ್ತದೆ ಮತ್ತು ಎಲ್ಲರಿಗೂ ಪ್ರೇರಣೆ ನೀಡುತ್ತದೆ. ರಾಜಯೋಗದ ಸಾರ ಜ್ಞಾನ ಮತ್ತು ನೆನಪಿನ ಸಂಗಮ. ಈ ದಿನದ ಮುರಳಿಯಲ್ಲಿ ತಂದೆಯು ಶಿವಬಾಬಾ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಲು ನೆನಪಿನ ಯಾತ್ರೆ ಮತ್ತು ಸೇವಾಭಾವ ಎಂಬ 2 ಪ್ರಮುಖ ರತ್ನಗಳನ್ನು ನೀಡಿದ್ದಾರೆ. ಶ್ರೇಷ್ಠ ಅದೃಷ್ಟದ ಗುಟ್ಟು ನೆನಪಿನ ಯಾತ್ರೆಯಾಗಿದೆ. ರಾಜಯೋಗದ ಅಂತಿಮ ಗುರಿ ಆತ್ಮವನ್ನು ಪವಿತ್ರಗೊಳಿಸುವುದು. ಅದಕ್ಕಾಗಿ ಬಾಬಾ ನೀಡಿರುವ ಮಾರ್ಗಗಳು ವಿಕರ್ಮ ವಿನಾಶ ಮಾಡಿಕೊಳ್ಳಬೇಕು. ನಾವು ಅನೇಕ ಜನ್ಮಗಳಿಂದ ಮಾಡಿರುವ ಪಾಪಗಳ ಹೊರೆಯನ್ನು ಇಳಿಸಲು ನೆನಪು ಎಂಬ ಅಗ್ನಿ ಅತ್ಯಗತ್ಯ. ಬುದ್ಧಿಯೋಗವನ್ನು ತಂದೆಯೊಂದಿಗೆ ಜೋಡಿಸುವುದರಿಂದ ಮಾತ್ರ ಸತೋಪ್ರಧಾನ ಸ್ಥಿತಿ ಲಭ್ಯ. ಜೀವಿಸಿದ್ದಂತೆಯೇ ಸಾಯುವುದು. ನಾನು ಈ ಹಳೆಯ ಶರೀರಕ್ಕಿಂತ ಭಿನ್ನವಾದ ಆತ್ಮ ಎಂಬ ನಿರಂತರ ಸ್ಮೃತಿ ಇರಲಿ. ಶರೀರದ ಮೇಲಿನ ಮಮತ್ವ ತೊರೆದಾಗ ಮಾತ್ರ ಮುಕ್ತಿ ಮತ್ತು ಜೀವನ ಮುಕ್ತಿ ಸಾಧ್ಯ. ಸಹಜ ರಾಜಯೋಗ ಏಳುತ್ತಾ, ಕುಳಿತುಕೊಳ್ಳುತ್ತಾ ಅಥವಾ ಲೌಕಿಕ ಕರ್ಮಗಳನ್ನು ಮಾಡುತ್ತಾ ನಾನು ತಂದೆಯ ಮಗು, ಆಸ್ತಿಗೆ ಅಧಿಕಾರಿಯಾಗಿದ್ದೇನೆ ಎಂದು ನೆನಪಿಸಿಕೊಳ್ಳುವುದು. ದಯಾಹೃದಯ ಮತ್ತು ಕಲ್ಯಾಣಕಾರಿ ಸ್ಥಿತಿ. ಸತ್ಯವಾದ ರಾಜಯೋಗಿಯು ಕೇವಲ ತನ್ನ ಸ್ವಂತದ್ದನ್ನು ನೋಡುವುದಿಲ್ಲ, ಬದಲಾಗಿ ಜಗತ್ತಿನ ಕಲ್ಯಾಣವನ್ನು ಬಯಸುತ್ತಾನೆ. ಅಂಧರಿಗೆ ಊರುಗೋಲು. ಜ್ಞಾನದ ಕಣ್ಣಿಲ್ಲದ ಜನರಿಗೆ ತಂದೆಯ ಪರಿಚಯ ನೀಡಿ ದಾರಿ ತೋರಿಸುವುದು ದೊಡ್ಡ ಸೇವೆ. ಬಂಧನ ಮುಕ್ತ ಸ್ಥಿತಿ. ಲೌಕಿಕ ಬಂಧನಗಳನ್ನು ಪ್ರೀತಿಯಿಂದ ನಿಭಾಯಿಸುತ್ತಲೇ ಬುದ್ಧಿಯಿಂದ ಸ್ವತಂತ್ರರಾಗಿ ಬಾಬಾರವರ ಸೇವೆಯಲ್ಲಿ ತೊಡಗಬೇಕು. ದಯೆ ಗುಣ. ತಂದೆಯು ಹೇಗೆ ಪತಿತರ ಮೇಲೆ ದಯೆ ತೋರುತ್ತಾರೋ ಹಾಗೆ ನೀವು ಕೂಡ ಅನ್ಯರ ತಪ್ಪುಗಳನ್ನು ನೋಡದೆ ಅವರ ಮೇಲೆ ದಯೆ ತೋರಿಸಿ ಮಾರ್ಗ ತಿಳಿಸಿಕೊಡಿ. ಧಾರಣೆಯ ಮುಖ್ಯಾಂಶಗಳು. ಡೈಲಿ ಪ್ರಾಕ್ಟೀಸ್. ರಾಜಯೋಗಿ ಜೀವನದಲ್ಲಿ ಅಳವಡಿಕೆ. ಕರ್ಮಯೋಗ. ಶರೀರ ನಿರ್ವಹಣೆಯ ಕರ್ಮ ಮಾಡುತ್ತಿದ್ದರೂ ಬುದ್ಧಿ ತಂದೆಯ ಜೊತೆ ಇರಲಿ. ವಿಶಾಲ ಬುದ್ಧಿ. ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯವನ್ನು ತಿಳಿದು ಪ್ರತಿಯೊಂದು ದೃಶ್ಯವನ್ನು ಸಾಕ್ಷಿಯಾಗಿ ನೋಡಿ. ಚಾರ್ಟ್ ನಿರ್ವಹಣೆ ಅಂದರೆ ದಿನವಿಡೀ ಎಷ್ಟು ಗಂಟೆ ತಂದೆಯ ನೆನಪಿನಲ್ಲಿದ್ದೆವು ಎಂದು ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳುವುದು. ವಿನಾಶದ ಸ್ಮೃತಿ. ಹಳೆಯ ಪ್ರಪಂಚ ಮಣ್ಣು ಪಾಲಾಗುವ ಮುನ್ನ ಸಂಪೂರ್ಣ ಪವಿತ್ರರಾಗುವ ಪುರುಷಾರ್ಥ ಮಾಡುವುದು. ಪರಿವರ್ತನೆಗಾಗಿ ದಿವ್ಯ ಸಂಕಲ್ಪ. ಮುರಳಿಯ ಅಂತ್ಯದಲ್ಲಿ ಬಾಬಾ ನೀಡಿರುವ ವರದಾನವನ್ನು ಜೀವನದಲ್ಲಿ ಇಳಿಸಿಕೊಳ್ಳೋಣ, ಕಲಿತುಕೊಳ್ಳೋಣ. ನಾನು ನಿಶ್ಚಯ ಬುದ್ಧಿಯ ಆತ್ಮ. ಎಲ್ಲರ ಬಗ್ಗೆಯೂ ಕಲ್ಯಾಣದ ಭಾವನೆಯನ್ನು ಇಟ್ಟುಕೊಳ್ಳುವ ಮೂಲಕ ಇತರರ ಕಠಿಣ ಸಂಸ್ಕಾರಗಳನ್ನು ಬದಲಾಯಿಸುವ ಶಕ್ತಿ ನನ್ನಲ್ಲಿದೆ. ಸಾರಾಂಶದಲ್ಲಿ ಶಿವಬಾಬಾ ಮುರಳಿಯಲ್ಲಿ ತಿಳಿಸಿದಂತೆ ರಾಜಯೋಗ ಎಂದರೆ ಕೇವಲ
ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಲ್ಲ, ಅದು ಬಹದ್ದೂರರಾಗಿ ಸೇವೆಯಲ್ಲಿ ತೊಡಗುವುದು, ಮಧುರತೆಯಿಂದ ಮಾತನಾಡುವುದು ಮತ್ತು ಮಮ್ಮ ಬಾಬರವರನ್ನು ಫಾಲೋ ಮಾಡುವ ಮೂಲಕ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಾಗಿದೆ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರೋದು.